ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಂದೇ ಮಳೆಗೆ ಗುಂಡಿಗಳು ಊರಾಗ್ಬಿಟ್ಟಿದೆ ರಾಜಧಾನಿ ಬೆಂಗಳೂರು. ಗ್ರೇಟರ್ ಬೆಂಗಳೂರಿನಲ್ಲಿ ಪಾಟ್ ಹೋಲ್ಗಳದ್ದೇ ದರ್ಬಾರ್. ಇದೇನಾ ಸ್ವಾಮಿ ಗ್ರೇಟರ್ ಬೆಂಗಳೂರು ಅಂತ ಚಾಲಕರು ಪ್ರಶ್ನೆ ಮಾಡ್ತಿದ್ದಾರೆ. ಕೋಟಿ ಕೋಟಿ ಹಣ ಮೀಸಲಿಟ್ಟರು ಕೂಡ ರಸ್ತೆಗೆ ಏನೂ ಇಲ್ಲ. ಹೆಬ್ಬಾಳ, ಗುರುಗಂಟೆಪಾಳ್ಯ ಇವುಗಳನ್ನ ಸಂಪರ್ಕಿಸುವಂತಹ ರಸ್ತೆ ಕಥೆಯಂತೂ ಕೇಳೋ ಹಾಗೆ ಇಲ್ಲ. ಬೃಹತ್ ಗಾತ್ರದ ಗುಂಡಿಗಳು. ಸವಾರರು ಕಂಗಾಲಾಗ್ತಿದ್ದಾರೆ. ರಸ್ತೆ ಅಭಿವೃದ್ಧಿಪಡಿಸದ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಯಾರು ಸತ್ರು ರಸ್ತೆ ಸರಿಪಡಿಸಲ್ಲ ಇವರು ಅಂತ ಜನ ಕಿಡಿಕಾರ್ತಾ ಇದ್ದಾರೆ. ಬೃಹತ್ ಬೆಂಗಳೂರದನ್ನ ಗ್ರೇಟರ್ ಬೆಂಗಳೂರು ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಆದರೆ ಗುಂಡಿಗಳನ್ನು ಮಾತ್ರ ಮುಚ್ಚುತ್ತಿಲ್ಲ. ಗುಂಡಿಗಳು ಊರಾಗಿದೆ ರಾಜ್ಯ ರಾಜಧಾನಿ. ಒಂದು ಮಳೆ ಬಂತಷ್ಟೇ, ಒಂದು ಮಳೆಯನ್ನೂ ತಡೆಯಲಾರದಂತಹ ರಸ್ತೆ ನಿರ್ಮಾಣ ಆಗಿದೆಯಾ? ಹಾಗಿದ್ರೆ ನೋಡಿ ಅದರ ಪರಿಸ್ಥಿತಿ ಹೇಗಿದೆ ಅಂತ. ಮೊದಲೇ ಟ್ರಾಫಿಕ್ ಕಿರಿಕಿರಿ ಬೆಂಗಳೂರಿನಲ್ಲಿ, ಅದರ ಮಧ್ಯದಲ್ಲಿ ಈ ರೀತಿ ಪಾಟ್ ಹೋಲ್ಗಳಿದ್ರೆ ಕತೆ ಕೇಳೋ ಹಾಗಿಲ್ಲ. ಮಳೆ ಬಂತು ಅಂದರೆ ಏನಾಗತ್ತೆ ಏನೋ, ನಮ್ಮ ಗಾಡಿಗಳು 3 ವೀಲು ನಿಲ್ಲಲ್ಲ. ಮೇಯ್ನ್ ಏನಂದರೆ ಸರ್ ಸುಮಾರು ವರ್ಷದಿಂದ ಹಿಂಗೆ ಇದೆ, ತುಂಬ ಪ್ರಾಬ್ಲಮ್ ಆಗಿ ಬೆಳಗ್ಗೆ ಸಾಯಂಕಾಲ ಮಳೆ ಬಂದಾಗ ಪ್ರಾಬ್ಲಮ್ ತುಂಬ ಆಗ್ತಾಯಿದೆ ಸರ್. ಮುಚ್ತಾರೆ, ಅದೇನಂತ ಕಳಪೆ ಅಮೆರಿಕೆ ಅಂತಾರಲ್ಲ, ಇವತ್ತು ಮುಚ್ಚಿರ್ತಾರೆ ನೋಡಿ ಸರ್, ನಾಳೆ ಬೆಳಗ್ಗೆ ಬಂದು ನೋಡಿ ಮತ್ತೆ ಅದೇ ಕತೆ ಆಗಿರುತ್ತೆ. ಸುಮ್ಮನೆ ಹೇಳ್ತೀವಿ ಸರ್ ಮಾಡ್ತೀನಿ ಅಂತ ಹೇಳ್ತಾರೆ, ಯಾರು ಏನೂ ಮಾಡಲ್ಲ. ಅವ್ರವ್ರ ಮನೆ ರೋಡ್ಗಳು ನೋಡಿರಿ, ಮಿನಿಸ್ಟ್ರ್ ಮನೆಗಳು, CM ಮನೆಗಳು ಮಾತ್ರ ನೋಡಿ ಹೆಂಗಿರ್ತದೆ ರೋಡು. ಅದೇ ನಾವು ಯಾರು ಕೇಳಿದ್ರೆ ಬೇಡ ಏನೋ ಹೇಳ್ತಾನೆ ಮಾಡ್ತಾನೆ ಹೋಗ್ತಾನೆ. ಎಸ್, ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ. ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಸರ್ಕಾರ ಒಂದೆಡೆ ಗ್ರೇಟರ್ ಬೆಂಗಳೂರಿನ ಜಪ ಮಾಡ್ತಾ ಇದೆ. ಈಗಾಗಲೇ BBMP ಇದ್ದ ಜಾಗದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಜಾರಿಗೆ ತಂದಿದೆ. ಆದರೆ ಬೆಂಗಳೂರಿನಲ್ಲಿ ಇದ್ದಂಥ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ ಸಿಗ್ತಾ ಅನ್ನೋ ಪ್ರಶ್ನೆಯನ್ನು ಹುಡುಕ್ತಾ ಹೋದರೆ ಸಿಗೋ ಉತ್ತರ ಮಾತ್ರ ಬಿಗ್ ಝೀರೋ. ಯಾಕಂದರೆ ಬೆಂಗಳೂರಿನಲ್ಲಿ ಈಗಾಗಲೇ ಮಳೆಗಾಲ ಕೂಡ ಆರಂಭ ಆಗ್ತಿದೆ, ಆದರೆ ರಸ್ತೆಗಳ ಸ್ಥಿತಿ ಮಾತ್ರ ಸುಧಾರಣೆ ಆಗಿಲ್ಲ. ನಾನೀಗ ಹೆಬ್ಬಾಳ ಕಡೆಗೆ ತೆರಳುವಂಥ ರಸ್ತೆ ಏನಿದೆ ಅಂದರೆ ಗೊರಗಂಟೆಪಾಳ್ಯದಿಂದ ಹೆಬ್ಬಾಳಕ್ಕೆ ತೆರಳುವಂಥ ರಸ್ತೆ, ಈ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಇದು ರಸ್ತೆನ ಅಥವಾ ಗುಂಡಿಗಳು ತುಂಬಿರುವಂಥ ದಾರಿನ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಇಡೀ ರಸ್ತೆ ಕಂಪ್ಲೀಟಾಗಿ ಕಿತ್ತು ಬಂದಿದೆ, ಟಾರೆಲ್ಲ ಕಂಪ್ಲೀಟಾಗಿ ಕಿತ್ತೋಗಿದೆ. ಆದರೆ ರಸ್ತೆಗೆ ಡಾಂಬರ್ ಹಾಕುವ ಕೆಲಸವನ್ನಾಗಲಿ, ತೇಪೆ ಹಚ್ಚುವ ಕೆಲಸವನ್ನಾಗಲಿ BBMP ಆಗಲಿ ಸರ್ಕಾರ ಆಗಲಿ ಮಾಡಿಲ್ಲ. ಇದು ಇಲ್ಲಿ ಓಡಾಡುವಂಥ ವಾಹನ ಸವಾರರಿಗೆ ನಿತ್ಯ ನರಕವಾಗಿ ಪರಿವರ್ತನೆ ಆಗಿರುವಂಥದ್ದು. ಇನ್ನು ಮಳೆ ಬಂದಂಥ ಸಂದರ್ಭದಲ್ಲಿ ಇದ್ದಂಥ ಡಾಂಬರ್ ಕೂಡ ಕಿತ್ತು ಬರ್ತಾ ಇದೆ, ಜೊತೆಗೆ ಕಲ್ಲುಗಳು ಕೂಡ ರಸ್ತೆಯಲ್ಲಿ ಎಲ್ಲಂದರಲ್ಲಿ ಬಿದ್ದಿರುವಂಥದ್ದು. ಇದು ದ್ವಿಚಕ್ರ ವಾಹನ ಸವಾರರಿಗೆ ಅಪಘಾತ ಆಗುವ ಸಾಧ್ಯತೆಗಳನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ರಸ್ತೆಯಲ್ಲಿ ಬರುವಂಥ ವಾಹನ ಸವಾರರು ಎಲ್ಲಿ ಟಾರ್ ಉಳ್ಕೊಂಡಿದೆ ಆ ರಸ್ತೆಯಲ್ಲೇ ಓಡಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಈಗಾಗಲೇ ಗ್ರೇಟರ್ ಬೆಂಗಳೂರನ್ನು ಮಾಡ್ತೀವಿ, ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಆದರೆ ಈ ರಸ್ತೆಯ ಸ್ಥಿತಿಯನ್ನು ಗಮನಿಸಿದಾಗ ಎಷ್ಟರ ಮಟ್ಟಿಗೆ ಇದು ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಅನ್ನೋ ಪ್ರಶ್ನೆ ಸಾರ್ವಜನಿಕರಿಂದ ಕೇಳಿಬರ್ತಾ ಇರುವಂಥದ್ದು. ಈ ರಸ್ತೆಯಲ್ಲಿ ನಿತ್ಯ ನೂರಾರು ವಾಹನಗಳು ಓಡಾಡುತ್ತೆ, ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಕೂಡ ಸಂಚಾರವನ್ನು ಮಾಡುತ್ತೆ. ಆದರೆ ಈ ರಸ್ತೆ ಕಂಪ್ಲೀಟಾಗಿ ಟಾರ್ ಕಿತ್ತು ಬಂದಿರುವಂಥದ್ದು. ಇದು ಈಗ ಇಲ್ಲಿ ಓಡಾಡುವಂಥ ಸಾರ್ವಜನಿಕರಿಗೆ ಸಮಸ್ಯೆಯನ್ನು ತಂದಿಡ್ತದೆ. ಮತ್ತೊಂದು ಕಡೆಯಲ್ಲಿ ವಾಹನ ಸವಾರರು ಕೂಡ ನಿತ್ಯ ಜೀವವನ್ನು ಕೈಲಿಡ್ಕೊಂಡೆ ಸರ್ಕಸ್ ಮಾಡಿಕೊಂಡು ಓಡಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಒಂದು ಕಡೆ ರಸ್ತೆಯ ಹೆಸರಲ್ಲಿ, ರಸ್ತೆಗಳ ಒಂದು ಸುಧಾರಣೆಯ ಹೆಸರಲ್ಲಿ ಕೋಟಿ ಕೋಟಿ ಹಣವನ್ನು ಮೀಸಲಿಡ್ತಾರೆ. ಆದರೆ ಹಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸದ್ಯ ಈಗ ಮಳೆಗಾಲ ಕೂಡ ಹತ್ತಿರ ಆಗ್ತಾ ಇರೋದ್ರಿಂದ ಆ ರಸ್ತೆ ಗುಂಡಿಗಳಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುವ ಸಾಧ್ಯತೆ ಕೂಡ ಇದೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ರಸ್ತೆಗಳನ್ನು ಸರಿಪಡಿಸುವ ಕೆಲಸವನ್ನು ಮಾಡ್ತಾ, ಜೊತೆಗೆ ರಾಜಧಾನಿಯಲ್ಲಿ ಆಗಿರುವಂಥ ಗ್ರೇಟ್ ಪಾತ್ ವಾಲ್ಗಳೇನಿದೆ ಅದನ್ನು ಫಿಲ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಅನ್ನೋದನ್ನು ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.